ಪ್ರಿಯ ವೀಕ್ಷಕರೇ ನಮಸ್ಕಾರ. ದೇಶ ಕೋಶ ಪರಂಪರೆ ವಾಹಿನಿಯ ಹೊಸದೊಂದು ಸಂಚಿಕೆಗೆ ಸ್ವಾಗತ. ಇಂದಿನ ಸಂಚಿಕೆ ರಾಮಾಯಣದ ಕಥೆಯೊಂದಿಗೆ ಬೆಸೆದುಕೊಂಡಿರುವ ಆವನಿ ಬೆಟ್ಟ ಕುರಿತಾದದ್ದು. ಬನ್ನಿ ವೀಕ್ಷಿಸೋಣ. ಆವನಿ ಗ್ರಾಮ ಕೋಲಾರ ಜಿಲ್ಲೆಯ ಮುಳಬಾಗಿಲು ತಾಲೂಕಿನ ಹೋಬಳಿ ಕೇಂದ್ರ. ಮುಳಬಾಗಿಲಿನಿಂದ ಆವನಿಗೆ ಸುಮಾರು 13 ಕಿಲೋಮೀಟರ್ಗಳು. ಸ್ಥಳ ಪುರಾಣದ ಪ್ರಕಾರ ಇದು ರುದ್ರಭಟ್ಟಾರಕ ಎಂಬ ಮುನಿ ತಪಸ್ಸು ಮಾಡಿದ ಸ್ಥಳ. ರುದ್ರಭಟ್ಟಾರಕನು ಇಲ್ಲಿ ಅಹವನ್ಯಯಾಗ ಮಾಡಿದ್ದರಿಂದಾಗಿ ಇದು ಅಹವನಿ ಅಥವಾ ಆವನಿ ಎಂಬ ಹೆಸರು ಪಡೆಯಿತು. ಪೂರ್ವದಲ್ಲಿ ಇದನ್ನು ಆವಂತಿಕಾ ಕ್ಷೇತ್ರವೆಂದು ಕರೆಯಲಾಗಿತ್ತು. ಇದನ್ನು ದಕ್ಷಿಣ ಭಾರತದ ಗಯೆ ಎಂದು ಸಹ ಕರೆಯುತ್ತಾರೆ. ಇದು ವಾಲ್ಮೀಕಿ ಮಹರ್ಷಿಗಳ ವಾಸಸ್ಥಾನವಾಗಿತ್ತು ಎಂದು ಹೇಳಲಾಗಿದೆ. ಈ ಕಾರಣದಿಂದಲೇ ಆವನಿ ಬೆಟ್ಟವನ್ನು ವಾಲ್ಮೀಕಿ ಪರ್ವತವೆಂದು ಸಹ ಕರೆಯುತ್ತಾರೆ. ಆವನಿ ಬೆಟ್ಟ ಮತ್ತು ಬೆಟ್ಟದ ಬುಡದಲ್ಲಿನ ರಾಮಲಿಂಗೇಶ್ವರ ದೇವಾಲಯ ಸಂಕೀರ್ಣ ಎರಡೂ ರಾಮಾಯಣದ ಕಥಾನಕದೊಂದಿಗೆ ಬೆಸೆದುಕೊಂಡಿದೆ. ಅಗಸನ ಮಾತು ಕೇಳಿ ಶ್ರೀರಾಮಚಂದ್ರ ಸೀತೆಯನ್ನು ಕಾಡಿಗಟ್ಟಿದ ನಂತರದ ಕಥೆ ಇಲ್ಲಿ ತೆರೆದುಕೊಳ್ಳುತ್ತದೆ. ಕಲ್ಲು ಬಂಡೆಗಳಿಂದ ಆವೃತವಾದ ಆವನಿ ಬೆಟ್ಟದಲ್ಲಿ ಹಲವಾರು ಸ್ವಾರಸ್ಯಕರ ತಾಣಗಳಿವೆ. ಅವೆಲ್ಲವೂ ರಾಮಾಯಣದ ಕಥೆಯನ್ನು ಹೇಳುತ್ತವೆ. ರಾಮನಿಂದ ತಿರಸ್ಕೃತಳಾದ ಗರ್ಭಿಣಿ ಸೀತೆ ಇಲ್ಲಿಯ ವಾಲ್ಮೀಕಿ ಆಶ್ರಮದಲ್ಲಿದ್ದು ಲವಕುಶರಿಗೆ ಜನ್ಮ ನೀಡಿದಳೆಂದು, ರಾಮ ಲಕ್ಷ್ಮಣರು ಲವಕುಶರೊಂದಿಗೆ ಹೋರಾಡಿದ ಸ್ಥಳವೂ ಇದೆಂದು ಹೇಳಲಾಗಿದೆ. ಬೆಟ್ಟವನ್ನು ಹತ್ತಲು ಪ್ರಾರಂಭಿಸುತ್ತಿದ್ದಂತೆಯೇ 3 ಬಂಡೆಗಳನ್ನು ಒಂದರ ಮೇಲೊಂದರಂತೆ ಪೇರಿಸಿಟ್ಟಂಥ ಶಿಖರ ಕಾಣುತ್ತದೆ. ರಾಮ ಲಕ್ಷ್ಮಣ ಮತ್ತು ಲವಕುಶರ ಯುದ್ಧವನ್ನು ಸೀತೆ ಕುಳಿತು ನೋಡುವ ಸಲುವಾಗಿ ಆಂಜನೇಯನೇ ಬಂಡೆಗಳನ್ನು ಹೀಗೆ ಪೇರಿಸಿಟ್ಟ ಎಂಬುದು ಒಂದು ಪ್ರತೀತಿ. ಆ ಬಂಡೆಯ ಮೇಲಿನಿಂದ ನೀರು ಹರಿದು ಮೂಡಿರುವ ಗುರುತು ಸೀತೆ ಕಣ್ಣೀರಿನಿಂದಾದದ್ದು ಎಂಬುದು ಮುಂದುವರೆದ ಆ ಕಥೆಯ ಭಾಗ. ಬಂಡೆಗಳ ನಡುವಿನ ಇಲ್ಲಿನ ಕಾಲು ಹಾದಿ ಕುತೂಹಲ ಮೂಡಿಸುತ್ತದೆ. ಅಲ್ಲಲ್ಲಿ ಬಂಡೆಗಳ ಮೇಲೆ ಮೂಡಿಸಿರುವ ಬಣ್ಣದ ಬಾಣದ ಗುರುತು ನಮಗೆ ಇಲ್ಲಿನೆಲ್ಲ ಸ್ಥಳಗಳನ್ನು ಪರಿಚಯಿಸುತ್ತದೆ. ಅಲ್ಲಿ ಒಂದೆಡೆ ಪುಟ್ಟದಾದ ನೀರಿನ ತಾಣವಿದೆ. ನೀರಿನ ಬದಿಯಲ್ಲೇ ಬಂಡೆಯ ಮೇಲೆ ಮಣ್ಣಿನ ದೀಪವಿಡಲು ಕೊರೆದು ಸ್ಥಳಾವಕಾಶ ಮಾಡಿದ್ದಾರೆ. ಇಲ್ಲಿ ಜನ ವಾಸಿಸುತ್ತಿದ್ದರೆಂಬುದಕ್ಕೆ ಇದು ಒಂದು ಕುರುಹು. ಈ ಸ್ಥಳ ಸೀತೆ ಶುಚಿ ಕಾರ್ಯಗಳಿಗೆ ಬಳಸುತ್ತಿದ್ದ ಸ್ಥಳ ಎನ್ನುತ್ತಾರೆ. ಮತ್ತಷ್ಟು ಮುಂದಕ್ಕೆ ಹೋದರೆ ತಾಯಿಯ ಮನೆ ಇದೆ. ಇದು ಸೀತಾಮಾತೆಯ ಮನೆ ಎಂಬುದು ಪ್ರತೀತಿ. ಎದುರಿಗೆ ಪುಟ್ಟ ಬಸವನಿದ್ದಾನೆ. ಸುತ್ತ ಇಲ್ಲಿ ಬಂದವರು ಪೇರಿಸಿಟ್ಟ ಸಣ್ಣ ಸಣ್ಣ ಕಲ್ಲುಗಳಿವೆ. ಹೀಗೆ ಮಾಡಿದರೆ ಮನದೊಳಗಿನ ಆಸೆ ಈಡೇರುತ್ತದೆ ಎಂಬುದು ಒಂದು ನಂಬಿಕೆ. ತಾಯಿಯ ಮನೆಯೊಳಗೆ ಲವಕುಶರನ್ನು ಪ್ರತಿನಿಧಿಸುವಂತೆ ಜೋಡಿ ಲಿಂಗಗಳಿವೆ. ಒಳಗಿನ ಬಂಡೆಯ ಛಾವಣಿಯಲ್ಲಿ ವಿವಿಧ ಗಾತ್ರ ಮತ್ತು ವಿನ್ಯಾಸದ ಕುಳಿಗಳಿವೆ. ಇವೆಲ್ಲ ಸೀತಾಮಾತೆ ಅಡುಗೆಗೆ ಊಟಕ್ಕೆ ಬಳಸುತ್ತಿದ್ದ ಪಾತ್ರೆಗಳು. ಮತ್ತೊಂದು ಕುಳಿ ತೊಟ್ಟಿಲು ಎನ್ನುತ್ತಾರೆ. ಇವು ಛಾವಣಿಯಲ್ಲಿ ಏಕಿವೆ ಎಂದರೆ ಇಲ್ಲಿಗೆ ಬಂದವರು ತುಳಿದು ಹಾಳಾಗಬಾರದೆಂದು ಆಂಜನೇಯನೇ ಬೋರಲಾಗಿ ಅಂದರೆ ಬುಡಮೇಲಾಗಿ ಇಟ್ಟಿರುವುದು ಎಂದು ಹೇಳುತ್ತಾರೆ. ಸಮೀಪದಲ್ಲೇ ಚಿತ್ರ ವಿಚಿತ್ರವಾದ ಆಕಾರದ ವಿವಿಧ ಗಾತ್ರದ ಬೃಹತ್ ಬಂಡೆಗಳ ತಾಣವಿದೆ. ಯಾರು ಹೀಗೆಲ್ಲ ಜೋಡಿಸಿಟ್ಟಿರಬಹುದು ಅನಿಸುತ್ತದೆ. ಇದೊಂದು ವಿಸ್ಮಯ ಲೋಕ. ಹಾಗೆ ಬೆಟ್ಟದ ಕೆಳಗೆ ದೃಷ್ಟಿ ಹಾಯಿಸಿದರೆ ಕಲ್ಲು ಗಣಿಗಾರಿಕೆ ನಡೆಯುತ್ತಿರುವುದು ಕಾಣುತ್ತದೆ. ಇಲ್ಲಿ ಇನ್ನೂ ಏನೆಲ್ಲ ಕುರುಹುಗಳು ಶಾಸನಗಳು ಸಿಗಬಹುದೋ ಗೊತ್ತಿಲ್ಲ. ಆದರೆ
ಹೀಗೆ ಬೆಟ್ಟದ ಬುಡದಲ್ಲೇ ಗಣಿಗಾರಿಕೆಗೆ ಅವಕಾಶ ಕಲ್ಪಿಸಿದರೆ ಪುರಾವೆಗಳ ನಾಶಕ್ಕೆ ಕಾರಣವಾಗುತ್ತದೆ. ಮುಂದೆ ವಾಲ್ಮೀಕಿ ಆಶ್ರಮ ಮತ್ತು ಪಂಚಪಾಂಡವರ ದೇವಾಲಯ ಇದೆ. ಇಲ್ಲಿನೆಲ್ಲ ನಿರ್ಮಾಣಗಳು ಬಂಡೆಯ ಆಸರೆಗಳನ್ನೇ ಬಳಸಿಕೊಂಡು ನಿರ್ಮಿಸುವ ಪುಟ್ಟ ಪುಟ್ಟ ಕಟ್ಟಡಗಳಾಗಿವೆ. ವಾಲ್ಮೀಕಿ ಆಶ್ರಮದಲ್ಲಿ ಬಂಡೆಯ ಮೇಲೆ ಋಷಿಮುನಿಯೋರ್ವರ ಉಬ್ಬು ಶಿಲ್ಪವನ್ನು ಮೂಡಿಸಿದ್ದಾರೆ. ಇನ್ನೊಂದು ಬದಿಯಲ್ಲಿ ವೀರಭದ್ರನ ಶಿಲ್ಪವನ್ನು ಕಡೆದಿದ್ದಾರೆ. ಒಳಗೆ ಮತ್ತೊಂದು ಬಾಗಿಲಿದೆ. ಅದು ಬಂಡೆಯ ಕೊರಕಲಿನ ಕೋಣೆ. ಅಲ್ಲೊಂದು ಸಣ್ಣ ಮೂರ್ತಿ ಮತ್ತು ದೀಪಗಳಿವೆ. ಅಲ್ಲಿನ ಮಣ್ಣು ಮೃತ್ತಿಕೆ, ಅಂದರೆ ಪವಿತ್ರವಾದ ಮಣ್ಣು ಎನ್ನುತ್ತಾರೆ. ಇನ್ನು ಪಂಚಪಾಂಡವರ ದೇವಾಲಯದಲ್ಲಿ 4 ಕಂಬಗಳ ಸಭಾಮಂಟಪವಿದೆ. ಗರ್ಭಗುಡಿಯಲ್ಲಿ ಪಾಂಡವರ ಹೆಸರಿನಲ್ಲಿ ಒಟ್ಟು 5 ಲಿಂಗಗಳಿವೆ. ಇಲ್ಲಿಗೆ ಬಂದಾಗಲೊಮ್ಮೆ ಪಾಂಡವರೇ ಈ ಲಿಂಗಗಳನ್ನು ಪ್ರತಿಷ್ಠಾಪಿಸಿದ್ದು ಎನ್ನುವುದು ಕೂಡ ಒಂದು ಪ್ರತೀತಿ. ಇವೆಲ್ಲ ಕಲ್ಲಿನ ನಿರ್ಮಾಣಗಳಾದುದರಿಂದ ಬಹಳ ಕಾಲದಿಂದ ಉಳಿದುಕೊಂಡಿವೆಯಲ್ಲದೆ ಮತ್ತಷ್ಟು ಕಾಲ ಉಳಿಯುತ್ತವೆ. ಅವು ಅಷ್ಟು ಸುಭದ್ರವಾಗಿವೆ. ಹಾದಿಯಲ್ಲಿ ಅಲ್ಲಲ್ಲಿ ಬಂಡೆಗಳನ್ನು ಬಳಸಿಕೊಂಡು ಮಂಟಪಗಳನ್ನು ರೂಪಿಸಿದ್ದಾರೆ. ಅಲ್ಲೊಂದು ಕಡೆ ಬೃಹತ್ತಾದ ಬಂಡೆಯ ಬುಡದಲ್ಲಿನ ನೆಲದಲ್ಲಿ ಸ್ಥಳೀಯರು ಯಾರೋ ಪೂಜೆ ಮಾಡುತ್ತಿರುವುದರ ಕುರುಹುಗಳಿವೆ. 5 ಕಲ್ಲುಗಳನ್ನಿಟ್ಟು ಪೂಜೆ ಮಾಡಿದ್ದಾರೆ. ಬದಿಯಲ್ಲಿ ಬುಡಕಟ್ಟು ಜನದಂತೆ ಕಾಣುವ ಮಣ್ಣಿನ ಬೊಂಬೆಯನ್ನು ಮಲಗಿರುವ ರೀತಿಯಲ್ಲಿ ನಿರ್ಮಿಸಿದ್ದಾರೆ. ಏನೊಂದು ಅರ್ಥವಾಗುವುದಿಲ್ಲ. ಇಲ್ಲಿನ ಬೃಹತ್ ಬಂಡೆಯಲ್ಲಿ ಅನೇಕ ಸಾಲುಗಳಲ್ಲಿ ಸ್ಪಷ್ಟವಾಗಿ ಕಾಣುವಂಥ ಶಿಲಾಬರಹವಿದೆ. ಆದರೆ ಅದು ತಮಿಳು ಭಾಷೆಯಲ್ಲಿದೆ. ಬಹುಶಃ ಇದು ಈ ಪ್ರದೇಶದಲ್ಲಿ ಆಳ್ವಿಕೆ ನಡೆಸಿದ ನೊಳಂಬ ಮತ್ತು ಚೋಳರ ಕಾಲದ್ದಿರಬಹುದು. ಈ ಸಂಶೋಧನೆ ನಡೆದಿದೆಯೋ ಇಲ್ಲವೋ ಗೊತ್ತಿಲ್ಲ. ಬಣ್ಣದ ಬಾಣದ ಗುರುತುಗಳನ್ನು ಅವಲಂಬಿಸಿ ಹೊರಟಂತೆ ಏಕಾಂತರಾಮಸ್ವಾಮಿ ಮಂದಿರ ಸಿಗುತ್ತದೆ. ಇದು ಒಂದು ಬದಿಗೆ ಬಂಡೆಯ ಆಸರೆಯನ್ನು ಬಳಸಿಕೊಂಡು ಆಯತಾಕಾರದಲ್ಲಿ ನಿರ್ಮಿಸಿರುವ ಸುಭದ್ರವಾದ ಕಟ್ಟಡವಾಗಿದೆ. ಹೊರಗೋಡೆಯಲ್ಲಿ ಲಿಂಗಕ್ಕೆ ಹಾಲೆರೆಯುತ್ತಿರುವ ಹಸು, ಗಣೇಶನ ಉಬ್ಬು ಶಿಲ್ಪಗಳಿವೆ. ಬಾಗಿಲುವಾಡದಲ್ಲಿ ಗಜಲಕ್ಷ್ಮಿ ಮತ್ತು ಚಾಮರ ಬೀಸುತ್ತಿರುವ ಸ್ತ್ರೀ ಶಿಲ್ಪಗಳಿವೆ. ಇಲ್ಲೂ ಕೂಡ ಬಾಗಿಲ ಮೇಲುಭಾಗದಲ್ಲಿ ತಮಿಳು ಶಿಲಾಬರಹವಿದೆ. ಈ ಮಂದಿರಕ್ಕೆ ಪೂರ್ವಕ್ಕೊಂದು ಬಾಗಿಲು, ದಕ್ಷಿಣಕ್ಕೊಂದು ಬಾಗಿಲಿದೆ. ನವರಂಗದಲ್ಲಿ 4 ಕಂಬಗಳಿದ್ದು ಮೂಲೆಯೊಂದರಲ್ಲಿ ವೀರಭದ್ರನ ಉಬ್ಬು ಶಿಲ್ಪವಿದೆ. ಛಾವಣಿಯಲ್ಲಿ ಕಮಲದ ಹೂವನ್ನು ಕೊರೆದಿದ್ದಾರೆ. ಅಂತರಾಳದಲ್ಲಿ ಬಸವನಿದ್ದಾನೆ. ಗರ್ಭಗುಡಿಯಲ್ಲಿ ಶಿವಲಿಂಗವಿದೆ. ಇದು ಕೂಡ ಸುಸ್ಥಿತಿಯಲ್ಲಿದ್ದು ಭದ್ರವಾಗಿದೆ. ಆದರೂ ಈ ಶಿವಾಲಯವನ್ನು ಏಕಾಂತರಾಮಸ್ವಾಮಿ ಮಂದಿರವೆಂದು ಏಕೆ ಕರೆದರು ಎಂಬುದು ತಿಳಿಯುವುದಿಲ್ಲ. ಇಲ್ಲಿಂದ ಮುಂದೆ ನಡೆದಂತೆ ನೀರಿನ ದೊಣೆಯೊಂದು ಸಿಗುತ್ತದೆ. ಇದು ಬೆಟ್ಟದ ಮೇಲೆ ಬಿದ್ದ ಮಳೆ ನೀರು ಶೇಖರಣೆಗೊಳ್ಳುವ ತಾಣ. ಇದಕ್ಕೆ ಧನುಷ್ಕೋಟಿ ಎಂದು ಕರೆಯುತ್ತಾರೆ. ಲಕ್ಷ್ಮಣ ತೀರ್ಥ ಮತ್ತು ಪಾತಾಳ ಗಂಗಾ ಎಂಬ ಹೆಸರುಗಳೂ ಇವೆ. ಅಣ್ಣನ ಆಣತಿಯಂತೆ ಲಕ್ಷ್ಮಣ ಸೀತೆಯನ್ನು ಕಾಡಲ್ಲಿ ಬಿಟ್ಟು ಬರುವ ಕಾರ್ಯಕ್ಕೆ ತೊಡಗುತ್ತಾನೆ. ಆದರೆ ಸೀತಾಮಾತೆಗೆ ಈ ವಿಚಾರ ತಿಳಿದಿರುವುದಿಲ್ಲ. ಕೊನೆಗೆ ಈ ವಿಷಯ ತಿಳಿದು ಸೀತಾಮಾತೆ ಮೂರ್ಛೆ ಹೋಗುತ್ತಾಳೆ. ಆಕೆಯ ಶುಶ್ರೂಷೆ ಮಾಡಲು ಲಕ್ಷ್ಮಣ ಬಾಣ ಬಿಟ್ಟು ನೀರು ತರಿಸುತ್ತಾನೆ. ಇದು ಧನುಷ್ಕೋಟಿಯ ಪೌರಾಣಿಕ ಹಿನ್ನೆಲೆ. ಮತ್ತಷ್ಟು ನಡೆದ ಹಾಗೆ ಆಯತಾಕಾರದ ಕಲ್ಲು ಮಂಟಪ ಎದುರಾಗುತ್ತದೆ. ನಂತರ ಅದೇ ರೀತಿಯ ಮತ್ತೊಂದು ಮಂಟಪ ಕಾಣಸಿಗುತ್ತದೆ. ಇದು ಕೊಂಚ ಸಮತಟ್ಟಾದ ಮಣ್ಣಿರುವ ಬಯಲು ಪ್ರದೇಶ. ಸುತ್ತ ವಿಶೇಷವೆನಿಸುವ ಎತ್ತರದ ಬಂಡೆಗಳು, ಒಂದಷ್ಟು ಮರಗಿಡಗಳಿವೆ. ಇಲ್ಲಿ ಅರಣ್ಯ ಇಲಾಖೆಯವರು ಸೀತಾದೇವಿ ಸಸ್ಯೋದ್ಧಾಮವನ್ನು ಅಭಿವೃದ್ಧಿಪಡಿಸುತ್ತಿದ್ದಾರೆ. ಇಲ್ಲಿಂದ ಮುಂದಕ್ಕೆ ಸಿಗುವ ಮಾನವ ನಿರ್ಮಿತ ಕಲ್ಲು ಮೆಟ್ಟಲುಗಳು
ಬೆಟ್ಟದ ತುದಿಯಲ್ಲಿನ ಸೀತಾಪಾರ್ವತಿ ದೇವಾಲಯಕ್ಕೆ ಮುಟ್ಟಿಸುತ್ತದೆ. ಇದು ಸೀತೆ ಮತ್ತು ಆಕೆ ಪೂಜಿಸುತ್ತಿದ್ದ ಪಾರ್ವತಿ ಗುಡಿ. ಮೂಲದಲ್ಲಿ ಇದು ತೆರೆದ ಕಲ್ಲು ಮಂಟಪದ ಗುಡಿ ಎನಿಸುತ್ತದೆ. ನಂತರದಲ್ಲಿ ಮೇಲೊಂದು ಶಿಖರ, ಅಕ್ಕಪಕ್ಕ ಗೋಡೆ ಕಟ್ಟಿ ಸುಣ್ಣ ಬಣ್ಣ ಹಚ್ಚಿ ಆಧುನಿಕಗೊಳಿಸಿದ್ದಾರೆ. ಸೀತಾಮಾತೆ ಭೂಗರ್ಭ ಸೇರಿದ್ದು ಇಲ್ಲೇ. ಆ ಕಾರಣದಿಂದಲೇ ಊರಿಗೆ ಅವನಿ ಎಂಬ ಹೆಸರು ಎನ್ನುತ್ತಾರೆ. ದೇವಾಲಯದ ಹಿಂಭಾಗದಲ್ಲಿ ಸಣ್ಣ ನೀರಿನ ದೊಣೆ ಇದೆ. ಅದನ್ನು ಅಗ್ನಿತೀರ್ಥವೆನ್ನುತ್ತಾರೆ. ಹಾಗೆ ಬಲಗಡೆಗೆ ಇಳಿದು ಹೋದರೆ ಮತ್ತೊಂದು ಸ್ವಾರಸ್ಯದ ತಾಣ. ಅದು ಲವಕುಶರು ಅಶ್ವಮೇಧ ಯಾಗದ ಕುದುರೆಯನ್ನು ಹಿಡಿದು ಕಟ್ಟಿ ಹಾಕಿದ ಸ್ಥಳ. ಇದು ದೊಡ್ಡದೊಂದು ಕಲ್ಲು ಬಂಡೆಯ ಆಸರೆಯಲ್ಲಿದೆ. ಇಲ್ಲಿಗೆ ಬಂದವರೆಲ್ಲ ಒಂದಿಡೀ ಹಸಿ ಹುಲ್ಲು ಹಾಕಿ ಹೋಗುತ್ತಾರೆ. ಹಾಗಾಗಿ ಅಲ್ಲಿ ಒಣಗಿದ ಹುಲ್ಲಿನ ಗುಡ್ಡೆ ಇದೆ. ಕುದುರೆ ತಿನ್ನಲು ಏನೂ ಸಿಗದೇ ಇದ್ದಾಗ ಅದು ಬಂಡೆಗೆ ಬಾಯಿ ಹಾಕಿತ್ತು ಎಂದು ಅಲ್ಲಿರುವ ಬೊಕ್ಕೆಯನ್ನು ತೋರಿಸುತ್ತಾರೆ. ಅದು ಹಾಗೆಯೇ ಕಾಣಿಸುತ್ತದೆ. ಅಲ್ಲಿಂದ ಮುಂದೆ ಬರದ ಕಾಲುದಾರಿ ಬೆಟ್ಟದ ಮತ್ತೊಂದು ತುದಿಗೆ ಸೇರುತ್ತದೆ. ಅಲ್ಲಿ ಹೊರಳುಗುಂಡು ಕಾಣಸಿಗುತ್ತದೆ. ಹಾಸುಗಲ್ಲಿನ ಮೇಲೆ ಬೃಹತ್ ಗುಂಡು ನಿಂತಿದೆ. ಅದರ ಕೆಳಗೆ ಒಬ್ಬ ಮನುಷ್ಯ ಇತ್ತಿಂದತ್ತ ಹೊರಳಿ ಹೋಗುವಷ್ಟು ಸ್ಥಳ ತೆರವಿದೆ. ಮಕ್ಕಳಾಗದೇ ಇರುವವರು ಇಲ್ಲಿ 3 ಬಾರಿ ಹೊರಳಿದರೆ ಮಕ್ಕಳಾಗುತ್ತವೆ ಎಂಬುದು ಪ್ರತೀತಿ. ಇದೊಂದು ರೀತಿಯ ವ್ಯಾಯಾಮ, ಮೋಜು ಎಂದು ಇಲ್ಲಿ ಬಂದವರೆಲ್ಲರೂ ಗುಂಡಿನ ಕೆಳಗೆ ಹೊರಳುತ್ತಾರೆ. ಇದು ಆವನಿಯ ಪೌರಾಣಿಕ ಹಿನ್ನೆಲೆ. ಇಲ್ಲಿಗೆ ಆಸ್ತಿಕರಷ್ಟೇ ಅಲ್ಲ, ಪ್ರಕೃತಿ ಪ್ರಿಯ ಚಾರಣಿಗರೂ ಬಂದು ಹೋಗುತ್ತಾರೆ. ಇದು ಒಂದು ಅತ್ಯುತ್ತಮ ಚಾರಣತಾಣವೂ ಹೌದು. ವೀಕ್ಷಕರೇ, ಸಂಚಿಕೆಯ ಪೂರ್ಣ ವೀಕ್ಷಣೆಗೆ ಧನ್ಯವಾದಗಳು. ಎಂದಿನಂತೆ ನಮ್ಮ ಪ್ರಾರ್ಥನೆ ಲೈಕ್ ಮಾಡಿ, ಮಾಡಿರದಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ ಶೇರ್ ಮಾಡಿ. ಅಭಿಪ್ರಾಯ ದಾಖಲಿಸಲು ಮಾತ್ರ ಮರೆಯಬೇಡಿ. ಮತ್ತೆ ಭೇಟಿಯಾಗೋಣ ಇನ್ನೊಂದು ಸಂಚಿಕೆಯೊಂದಿಗೆ. ನಮಸ್ಕಾರ.